ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಎಲ್ಲ ಒಂದು PUC ಕಾಲೇಜ್ಗಳಲ್ಲಿ, ಡಿಗ್ರಿ ಕಾಲೇಜ್ಗಳಲ್ಲಿ, ಆಮೇಲೆ ITI ಮತ್ತು ಡಿಪ್ಲೊಮಾ, ಬೇರೆ ಬೇರೆ ಡಿಪ್ಲೊಮಾ ಕಾಲೇಜ್ಗಳ ಒಂದು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ ಭಾಳಷ್ಟು ನಮ್ಮ ಹೊಸ ವಿದ್ಯಾರ್ಥಿಗಳು ಯಾರು ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಮೊದಲೇ ಮತ್ತು ನಾನು ಮನವರಿಕೆ ಮಾಡಿಕೊಡುತ್ತೀನಿ. ಏನಂತಂದರೆ, ಗೌರ್ಮೆಂಟ್ ಕಾಲೇಜಸ್ ಇದ್ದಾವೆ. ಆಮೇಲೆ ಇದು ಮೆಡಿಕಲ್ ಕೋರ್ಸಲ್ಲಿ ಬರೋದರಿಂದ ಇದರ ಒಂದು ಪದ್ಧತಿ ಚೇಂಜ್ ಇದೆ. GNM ನರ್ಸಿಂಗ್ ಇರ್ಬೋದು, ಪ್ಯಾರಾಮೆಡಿಕಲ್ ಇರ್ಬೋದು, BSc ನರ್ಸಿಂಗ್ ಇರ್ಬೋದು, ಯಾವುದೋ ಮೆಡಿಕಲ್ ಕೋರ್ಸ್ ಇರ್ಬೋದು, ಅವುಗಳ ಒಂದು ವಿಧಾನ ಬೇರೆ ಇದೆ, ಅವುಗಳ ಒಂದು ಪದ್ಧತಿ ಬೇರೆ ಇದೆ. PUC ಥರ ಅಲ್ಲ, ಮಾರ್ಚಲ್ಲಿ ಎಕ್ಸಾಮ್ ಬರಿತೀವಿ ಆ ಥರ ಇರೋದಿಲ್ಲ. ಡಿಸೆಂಬರಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಇರ್ತವೆ. ಈ ರೀತಿಯಾಗಿ ಪದ್ಧತಿ ಇರೋದರಿಂದ ಸೊ ಯಾರೆಲ್ಲ ಒಂದು ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ನಾನು ಒಂದು ಕ್ಲೇರಿಫೈ ಹೇಳ್ತೀನಿ. ನೀವೇನಾದರೂ ಕಡಿಮೆ ಫೀಸ್ ಒಳಗಡೆ ಗೋರ್ಮೆಂಟ್ ಸೀಟದಿಂದ ಪ್ರೈವೇಟ್ ಕಾಲೇಜಿಗೆ ಹೋಗಬೇಕು ಅಂತಂದರೆ 8,000, ಗೌರ್ಮೆಂಟ್ ಕಾಲೇಜಿಗೆ ಬಂದರೆ 4,000. ಈ ಒಂದು ಸೀಟನ್ನು ಪಡ್ಕೋಬೇಕಂತಂದರೆ ನೀವು ಕಾಯಬೇಕಾಗತ್ತೆ. ಎಲ್ಲಿ ತನಕ ಕಾಯಬೇಕಂತಂದರೆ, ಸೊ ಪ್ರತಿ ವರ್ಷ ಜೂನ್ ಅಥವಾ ಜುಲೈ ಮಂತಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಬಿಡ್ತಾರೆ ಪ್ಯಾರಾಮೆಡಿಕಲ್ ಬೋರ್ಡು, GNM ನರ್ಸಿಂಗ್ ಬೋರ್ಡಿಂದ. ಪ್ರತಿ ವರ್ಷನೇ ಇರೋದು, ರೂಲ್ಸ್ ಇರೋದು ಹಾಗೆ. ಸೊ ನೀವು ಜಸ್ಟ್ ಬರೀ 1 ಮಂತ್ಕ್ಕಾದರೆ ನಿಮಗೆ ಡಬಲ್ ಟಿಬಲ್ ದುಡ್ಡು ಕೊಟ್ಟು ಪ್ರೈವೇಟಿಗೆ ಹೋಗೋ ಬದಲು ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ಪ್ರೈವೇಟ್ ಕಾಲೇಜಿಗೆ ಹೋದರೆ 8,000ದಲ್ಲಿ ಅಡ್ಮಿಷನ್ ಆಗುತ್ತೆ. ಅದೇ ನೀವು ಗೌರ್ಮೆಂಟ್ ಕಾಲೇಜಿಗೆ ಬಂದರೆ ನಿಮಗೆ 4,000ದಲ್ಲಿ ಅಡ್ಮಿಷನ್ ಆಗುತ್ತೆ, ಜಸ್ಟ್ 1 ತಿಂಗಳು. ಸೊ ನಾವು ವಿದ್ಯಾರ್ಥಿಗಳಿಗೆ ಒಂದು ಏನಂತಂದರೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಯಾರು ದುಡ್ಡು ಕಟ್ಟಲಿಕ್ಕೆ ಆಗೋದಿಲ್ಲ, ತಮ್ಮ ಕಷ್ಟಪಡ್ತಾ ಇದ್ದೀರಿ, ಪೇರೆಂಟ್ಸ್ಗಳು ಕಷ್ಟಪಡ್ತಾ ಇದ್ದೀರಿ. ಸೊ ನಾವು ಪೇರೆಂಟ್ಸ್ಗಳಿಗೆ ರಿಕ್ವೆಸ್ಟ್ ಮಾಡೋದೇನಂತಂದರೆ, ಜಸ್ಟ್ ನೀವು 1 ತಿಂಗಳಕ್ಕಾದರೆ ನಿಮಗೆ ಗೌರ್ಮೆಂಟ್ ಫೆಸಿಲಿಟಿ ಸಿಗುತ್ತೆ. ಈ ಒಂದು ಕೂಡ ಇನ್ನೊಂದು ಹೇಳಕ್ಕೆ ಬಯಸ್ತೀನಿ ನಾನು, ಯಾರು ಹೋಗಿ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತೀರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಇದನ್ನು ಹೋದ ವರ್ಷದಿಂದ ವಿದ್ಯಾರ್ಥಿಗಳು ನನಗೆ ಹೇಳ್ತಾ ಇದ್ದಾರೆ, ಪ್ರೈವೇಟ್ ಅಡ್ಮಿಷನ್ ತೊಗೊಂಡ್ರೆ, ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಮಾಡಿಸಿದರೆ ನಿಮ್ಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಓಕೆ, ಸೊ ಹೀಗಾಗಿ ನೀವು ಗೌರ್ಮೆಂಟ್ ಅಪ್ಲಿಕೇಶನ್ಗೆ ವೇಟ್ ಮಾಡಿ, ಜಸ್ಟ್ 1 ತಿಂಗಳಷ್ಟೇ ವೇಟ್ ಮಾಡಿ, ನಿಮಗೆ 10 ಪಟ್ಟು ಫೀಸ್ ಉಳಿಯುತ್ತೆ, 10 ಪಟ್ಟು ಫೀಸು. ಆಮೇಲೆ ಇನ್ನೊಂದು ಕಂಡೀಷನ್ ಅಂದರೆ, ಭಾಳ ಜನಕ್ಕೆ ಏನು ಗೊತ್ತಿಲ್ಲ ಅಂತಂದರೆ, ಸೊ ಕಾಲೇಜ್ ಸ್ಟಾರ್ಟ್ ಆಗಿಬಿಡುತ್ತೆ, ಪ್ರೈವೇಟಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತವೆ, ಆ ಥರ ಇರೋದಿಲ್ಲ. ನೀವು ಗೌರ್ಮೆಂಟ್ ವೇಟ್ ಮಾಡ್ತಾ ಇದ್ರು ಅಥವಾ ಪ್ರೈವೇಟ್ ಇವತ್ತಿಗೆ ಹೋಗಿ ಅಡ್ಮಿಷನ್ ಮಾಡಿಸಿದ್ರು ಕೂಡ ನೀವು ಅಕ್ಟೋಬರ್ ತನಕ ಕಾಯಬೇಕಾಗತ್ತೆ. ಅಕ್ಟೋಬರ್ ತನಕ ಯಾವುದೇ ಥರದಂತಹ ಕ್ಲಾಸಸ್ಗಳು ನಡೆಯುವುದಿಲ್ಲ. ಇದು ಗೌರ್ಮೆಂಟ್ ಬೋರ್ಡ್ ರೂಲ್ಸ್ ಇದೆ. ಎಲ್ಲಿ ತನಕ ಕೌನ್ಸಿಲಿಂಗ್ ಮುಗಿದು ಗೌರ್ಮೆಂಟ್ ಸೀಟ್ಗಳು ಫುಲ್ ಆಗೋದಿಲ್ಲ ಅಲ್ಲಿ ತನಕ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡೋದಿಲ್ಲ. ಹಿಂಗಿರಬೇಕಾದ್ರೆ ನೀವು ನಾಳೆಗೆ ಹೋಗಿ ಅಡ್ಮಿಷನ್ ಮಾಡಿಸಿದ್ರು ಕೂಡ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗೋದಿಲ್ಲ. ಭಾಳ ಜನ ಏನು ತಿಳ್ಕೊಂಡ್ರೆ ಅಂದರೆ, ಅಡ್ಮಿಷನ್ ಕ್ಲೋಸ್ ಆಗಿಬಿಡುತ್ತೆ ಅಥವಾ ಅಡ್ಮಿಷನ್ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಡ್ತವೆ. ನಿಮಗೆಲ್ಲ ಗೊತ್ತಿದೆ, 1ನೇ ತರಗತಿಯಿಂದ 10ನೇ ತರಗತಿ ತನಕ ನೀವು ಮಾರ್ಚಲ್ಲಿ ಎಕ್ಸಾಮ್ ಬರೆದಿದ್ದೀರಿ, ಜೂನಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಬಟ್ ಇವಾಗ ಪದ್ಧತಿ ಮೆಡಿಕಲ್ ಕೋರ್ಸ್ದು ಚೇಂಜ್ ಇರುತ್ತೆ. ಏನು ಪದ್ಧತಿ ಚೇಂಜ್ ಇದೆ ಅಂತಂದರೆ, ಸೊ ನಿಮ್ಮ ಮಕ್ಕಳಿಗೆ ಆಗಸ್ಟಲ್ಲಿ ಅಡ್ಮಿಷನ್ ಆಗ್ತವೆ, ಆಮೇಲೆ ಅಕ್ಟೋಬರ್ಗೆ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ, ಸೆಪ್ಟೆಂಬರ್-ಅಕ್ಟೋಬರ್ ಮಂತಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಇದು ಒಂದು ಪದ್ಧತಿ ಇರುವಂಥದ್ದು, ಮೆಡಿಕಲ್ ಕೋರ್ಸ್ಗಳಿಗೆ ಇರುವಂಥ ಪದ್ಧತಿ. ಸೊ ಯಾರೆಲ್ಲ ಪೇರೆಂಟ್ಸ್ ಇದ್ದೀರಿ, ತಮ್ಮ ಮಕ್ಕಳಿಗೆ ಏನಾದರೂ 65 ಅಬೋವ್ ಪರ್ಸೆಂಟೇಜ್ ಇದ್ದರೆ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಬಯಸಿದರೆ, ಸೊ ಅಂಥವ್ರುಗಳು ಜಸ್ಟ್ 1 ತಿಂಗಳು ವೇಟ್ ಮಾಡಿದರೆ ನಿಮಗೆ ಕಡಿಮೆ ಫೀಸ್ ಒಳಗಡೆ ಅಡ್ಮಿಷನ್ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಮಾಹಿತಿನ ಕೊಡ್ತೇನೆ. ಜೊತೆಗೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈವಲ್ಲಿ ಬಂದಾಗ ನಿಮ್ಮಲ್ಲಿ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ರಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.